ನಮಸ್ಕಾರ. ಓಂ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ಆತ್ಮೀಯ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು. 2025 ಕಳೆದು 2026 ಆರಂಭ ಆಗ್ತಾ ಇದೆ. ಕನ್ಯಾ ರಾಶಿಯ ಈ ವರ್ಷದ ವ್ಯವಸ್ಥೆಗಳನ್ನು ನೋಡಿದರೆ ಬಹಳಷ್ಟು ಉತ್ತಮವಾದಂಥ ಫಲಿತಾಂಶವನ್ನು ಕನ್ಯಾ ರಾಶಿಯವರು ಪಡ್ಕೋತೀರಿ. ಕಾರಣ ಏನು ಗೊತ್ತಾ? ಕರ್ಮಸ್ಥಾನದಲ್ಲಿ ಇದ್ದಂತಹ ಗುರು ಕರ್ಮಸ್ಥಾನವನ್ನು ಬಿಟ್ಟು ಲಾಭಸ್ಥಾನಕ್ಕೆ ಪರ್ಯಟನೆಯನ್ನು ಮಾಡಿದಾಗ ಬೇಡ ಅಂದರೂ ಕೂಡ ನಿಮ್ಮ ಅರಸಿ ಲಾಭಾಂಶಗಳು ಬರುತ್ತೆ. ವರ್ತಮಾನದಲ್ಲಿ ಸಪ್ತಮ ಸ್ಥಾನ ಅಂತ ಕರಿತೇವೆ. 7ನೇ ಮನೆಯಲ್ಲಿ ಇದ್ದಾನೆ ಶನಿ ಮಹಾರಾಜ. ಅಂತಹ ಅತಿ ದೊಡ್ಡ ಮಟ್ಟದ ಕಷ್ಟಗಳನ್ನೇನು ಕೂಡ ಈ ಜಾಗದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಮಾತಿದೆ, ಹರ ಮುನಿದರೆ ಗುರು ಕಾಯ್ತಾನೆ ಅನ್ನುವಂಥದ್ದು. ಗುರು ಮುನಿದರೆ ಕಾಯೋರು ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಆದ್ದರಿಂದ ಬಹಳ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಗಳ ಬಹಳ ಸದೃಢಾವಸ್ಥೆಯನ್ನು ತಲುಪಲಿದ್ದೀರಿ ಕನ್ಯಾ ರಾಶಿಯವರು. ಮಾನಸಿಕವಾದಂಥ ವ್ಯಥೆಗಳು ಕೂಡ ಪರಿಹಾರ ಆಗುವಂಥ ಕಾಲವಾಗುತ್ತೆ. ಮಿತ್ರರಿಂದ ಲಾಭಾಂಶವನ್ನು ಕೂಡ ಗಳಿಸಿಕೊಡ್ತೀರಿ. ಮಿತ್ರರು ಸಹಾಯವನ್ನು ಮಾಡಲಿದ್ದಾರೆ. ಅನಿರೀಕ್ಷಿತವಾದಂಥ ಧನಾಗಮನದ ಯೋಗ ಕಂಡು ಬರ್ತಾ ಇದೆ. ಇನ್ನು ಅದೆಷ್ಟೋ ವರ್ಷಗಳಿಂದ ಶ್ರಮ ಪಡ್ತಾ ಇದ್ದೀನಿ, ಯಾವುದರಲ್ಲೂ ಕೂಡ ಸಕ್ಸಸ್ ಆಗೋಕ್ಕಾಗಿಲ್ಲ ಅನ್ನುವಂಥ ವ್ಯವಸ್ಥೆಗಳೇನಾದ್ರು ಕೂಡ ಇದ್ದರೆ ಖಂಡಿತ ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣುವಂಥ ಒಂದು ಮಹಾಭಾಗ್ಯದ ಕಾಲ ಸನ್ನಿಹಿತವಾಗ್ತಾ ಇದೆ. ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಪ್ರತಿ ಶುಕ್ರವಾರ ಮಾಡತಕ್ಕಂಥ ವ್ಯವಸ್ಥೆಗಳು ಕೂಡ ಅತಿ ಮುಖ್ಯವಾದದ್ದು. ಆರೋಗ್ಯಕವಂತ ವಿಚಾರಗಳಲ್ಲಿ ಕೂಡ ಸುಧಾರಿಸುತ್ತೆ. ಹಿರಿಯರ ಒಂದಿಷ್ಟು ಮಟ್ಟದ ಮಾರ್ಮಿಕವಾದಂಥ ಸಪೋರ್ಟ್ ಅಂತ ಏನು ಕರಿತೀರೋ, ಮಾರಲ್ ಸಪೋರ್ಟ್ ಅಂತ ಏನು ಕರಿತೀರೋ ಅದಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ನಿಮ್ಮ ಜೀವನಕ್ಕೆ ಯಶಸ್ಸಿನ ದಾಪುಗಾಲನ್ನು ಇಡಬಹುದಾದಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಮಿತ್ರರಿಂದ ಲಾಭಾಂಶವನ್ನು ಕೂಡ ಗಳಿಸ್ಕೋತೀರಿ. ಹೊಸ ಉದ್ಯೋಗ ಮತ್ತು ಉದ್ಯಮವನ್ನು ಸೃಷ್ಟಿಸಿಕೊಳ್ಳೋದಕ್ಕೂ ಕೂಡ ತೊಂದರೆಗಳು ಇಲ್ಲದಂಥ ದಿನಭಾರವಾಗುತ್ತೆ. ಹಾಗೆಯೇ ಕೃಷಿ ವಲಯದಲ್ಲಿ ಲಾಭಾಂಶವನ್ನು ಗಳಿಸ್ಕೋತೀರಿ. ನಿಮಗೆ ಪ್ರಮುಖವಾಗಿ ವಿಶೇಷವಾಗಿರತಕ್ಕಂತಹ ಅರಿಶಿಣದ ಕಲರ್ ಅಂತ ಕರಿತೀವೋ, ಅಥವಾ ಹಳದಿ ಅಂತ ಕರಿತೀರೋ, ಅಥವಾ ನೀಲಿ ಅಂತ ಕರಿತೀರೋ, ಅಥವಾ ಹಸಿರು ಅಂತ ಕರಿತೀರೋ, ಈ ಒಂದು ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಬೆಳೆಯೋದ್ರಿಂದ ಲಾಭಾಂಶವನ್ನು ರೈತಾಪಿ ವರ್ಗದವರು ಕೂಡ ಹೆಚ್ಚಾಗಿ ಪಡ್ಕೋಬೋದು. ರಾಜಕೀಯ ವ್ಯವಸ್ಥೆಗಳಲ್ಲಿ ಇರತಕ್ಕಂಥವರು ಅಧಿಕಾರ ನಿಮಗೆ ಬೇಕು ಅಂತ ನೀವು ಬಯಸ್ತೆಗಿದ್ದರೂ ಕೂಡ ಅಧಿಕಾರವೇ ನಿಮ್ಮನ್ನು ಹುಡ್ಕೊಂಡು ಬರತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆಧ್ಯಾತ್ಮಿಕವಂಥ ಮಾರ್ಗಗಳಿಗೆ ದೈವ ದರ್ಶನವನ್ನು, ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡುವಂತಹ ವ್ಯವಸ್ಥೆಗಳೇ ಕೂಡ ಅಡೆತಡೆಗಳಿಲ್ಲ. ಅನೇಕ ವರ್ಷಗಳಿಂದ ಆಗಬೇಕಾದಂಥ ಪ್ರಯತ್ನದ ಫಲಗಳು ಈ ಒಂದು ಮಾಸದಲ್ಲಿ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು IT-BTನಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳೇನಿದ್ದೀರೋ ಖಂಡಿತ ನಿಮಗೆ ವಿದೇಶಕ್ಕೆ ಹೋಗಬೇಕು, ಅಥವಾ ಇದ್ದಂಥ ಕೆಲಸದಲ್ಲಿ ಪ್ರೋಗ್ರೆಸ್ಸನ್ನು ಕಾಣಬೇಕು, ಅಥವಾ ಪ್ರಮೋಷನ್ ನನ್ನ ಪಾಲಿಗೆ ಸಿಗಬೇಕು, ಅಥವಾ ನನ್ನ ಸ್ಯಾಲ್ರಿ ರೈಸ್ ಆಗಬೇಕು ಅನ್ನುವಂತಹ ಬಯಕೆಗಳು ಈಡೇರುವಂಥ ಕಾಲ ಕನ್ಯಾ ರಾಶಿಯಲ್ಲಿ. ಮಿತ್ರರೊಡನೆ ಇದ್ದಂಥ ಮನಸ್ತಾಪಗಳು ದೂರ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಕೌಟುಂಬಿಕವಾಗಿ ಕೆಲವರಿಗೆ ಡಿವೋರ್ಸ್ ಹಂತಕ್ಕೆ ಬಂದಿರುತ್ತೆ ಸಂಸಾರಗಳು. ಹಿರಿಯರ ಮಧ್ಯಸ್ಥಿಕೆಯನ್ನು ವಹಿಸಿ ಆ ಎಲ್ಲ ಕಹಿ ಘಟನೆಗಳನ್ನು ಕೂಡ ಮರೆತು ಕಾಲ ಎಲ್ಲವನ್ನೂ ಕೂಡ ನಿರ್ಣಯ ಮಾಡುತ್ತೆ ತಾನೆ. ಆದ್ದರಿಂದ ಆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಬದಿಗೊತ್ತಿ ನಿಮ್ಮದೇ ಆದಂಥ ರೂಪುರೇಷೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವಂಥ ದಿನಮಾನವಾಗುತ್ತೆ. ಹಾಗೆ ಮಕ್ಕಳೊಡನೆ ಇದ್ದಂತಹ ಯೋಚನೆಗಳು ನಿಮ್ಮ ಮಕ್ಕಳ ಪ್ರೋಗ್ರೆಸ್ಸನ್ನು ಕಾಣ್ತಾರೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೂಡ ಕಾಣೋದಕ್ಕೆ ತೊಂದರೆಗಳಿಲ್ಲ. ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕೂಡ ಅನುಕೂಲ. ಇನ್ನು ಕೆಲವರು IAS ಇರ್ಬೋದು, IPS ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆದು ಸಾಕಾಗಿತ್ತು. 2026 ನನ್ನ ಪಾಲಿಗೆ ಅನುಕೂಲವನ್ನು ತಂದೊಡ್ಡಿತು ಅನ್ನುವಂಥ ರಿಸಲ್ಟನ್ನು ನೀವುಗಳು ಹೇಳ್ತೀರಿ ಅಂತಕ್ಕಂಥ ನಂಬಿಕೆಗಳು ನನಗಿದೆ. ರಾಜಕೀಯ ವ್ಯವಸ್ಥೆಗಳಲ್ಲಿ ಸಣ್ಣ ಪುಟ್ಟದಂಥ ರಾಜಕೀಯವನ್ನು ನಡೆಸ್ಕೊಂಡು ನಾನೇನೋ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತಕ್ಕಂಥವ್ರು ಕೂಡ ಕಾಂಟೆಕ್ಸ್ಟ್ ಲೆವೆಲ್ ಜಾಸ್ತಿ ಆಗುತ್ತೆ. ನಿಮಗೆ ಯಾರದೋ ಸಹಾಯದಿಂದ ದೊಡ್ಡ ಮಟ್ಟಕ್ಕೆ ಬೆಳೆಯುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯ ವ್ಯವಹಾರಗಳಲ್ಲಿ ಕೂಡ ಚಾತುರ್ಯದಿಂದ ವರ್ತಿಸಿದರೆ, ಅಂದರೆ ಬಹಳ ಬುದ್ಧಿವಂತಿಕೆಯಿಂದ ನೀವು ನಡ್ಕೊಂಡ್ರೆ ನಿಮಗೆ ಲಾಭಾಂಶವನ್ನು ಗಳಿಸ್ಕೊಳ್ಳೋದಕ್ಕೂ ಕೂಡ ತೊಂದರೆಗಳಿಲ್ಲ. ಇನ್ನು ಚಿತ್ರೋದ್ಯಮ, ಕಲಾ ವ್ಯವಸ್ಥೆಗಳಲ್ಲಿ ತೊಡಗಿಕೊಂಡಂಥ ವ್ಯಕ್ತಿಗಳಿಗೆ ಕೂಡ ಹೊಸದಾದಂಥ ಅವಕಾಶಗಳು, ಆಪರ್ಚುನಿಟೀಸ್ ನಿಮ್ಮನ್ನು ವಿಪರೀತವಾಗಿ ನಿಮ್ಮನ್ನು ಅಪ್ಪಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಮಾಧ್ಯಮ ಮಿತ್ರರಿಗೂ ಕೂಡ ಈ ವರ್ಷದಲ್ಲಿ ಅನುಕೂಲಕರವಾದಂಥ ವ್ಯವಸ್ಥೆಗಳನ್ನು ಕನ್ಯಾ ರಾಶಿಯವರು ಯಾರ್ಯಾರಿದ್ದೀರೋ ಅಂಥವರು ಪಡ್ಕೋಬೋದು. ದೀರ್ಘಕಾಲಿಕವಾಗಿರ್ತಕ್ಕಂಥ ಹಿರಿಯರ ಅನಾರೋಗ್ಯದ ಸಮಸ್ಯೆಗಳು ಸುಧಾರಿಸ್ತು, ಆರಾಮಾಗಿದ್ರು ಅನ್ನುವಂಥ ಮಾತುಗಳನ್ನು ಕೂಡ ಆಡಬಹುದಂಥ ಲಕ್ಷಣಗಳಿದ್ದಾವೆ. ತೆಂಗು ಇರ್ಬೋದು, ಅಥವಾ ಅಡಿಕೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಸ ಪದಾರ್ಥಗಳನ್ನು ಮಾರಾಟ ಮಾಡುವ ಅಥವಾ ಬೆಳೆಯುವಂಥ ವ್ಯಕ್ತಿಗಳಿಗೆ ಕೂಡ ಅನುಕೂಲಕರವಾದಂಥ ವ್ಯವಸ್ಥೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತಹ ವ್ಯವಸ್ಥೆಗಳಿದ್ದಾವೆ.
ಖನಿಜೋತ್ಪನ್ನಗಳು ಅಥವಾ ತರಕಾರಿ, ಹಣ್ಣು ಹಂಪಲುಗಳ ಮಾರಾಟಗಾರರಿಗೆ ಅಥವಾ ಅದನ್ನು ರಫ್ತು ಮತ್ತು ಆಮದನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಶುಭ ವ್ಯವಸ್ಥೆಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೆ ಬೇರೆಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಹಾಕುವಂಥ ಪ್ರಯತ್ನಕ್ಕೆ ಹೋಗಬೇಡಿ. ಹಣಕಾಸು ಬರೋದು ಯಾವುದಾದ್ರೂ ಕೂಡ ಇದ್ದರೆ ಅದನ್ನು ವಸೂಲಿ ಮಾಡತಕ್ಕಂಥ ಪ್ರಕ್ರಿಯೆಗಳು ಬಹಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಕೂಡ ಮರೆಯುವಂತಿಲ್ಲ. ಗುರುವಾರ ಮತ್ತು ಸೋಮವಾರ ನಿಮ್ಮ ಪಾಲಿಗೆ ಶುಭಪ್ರದವಾಗಿರುತ್ತೆ. ಪ್ರತಿ ಸಂಕಷ್ಟರ ಮಹಾಗಣಪತಿ ವ್ರತದಂದು ಗಣಪತಿಯ ಆರಾಧನೆಯನ್ನು ಮಾಡುವುದೋ ಅಥವಾ ಗಣಪತಿಗೆ ಮೋದಕಾದಿ ನೈವೇದ್ಯಗಳನ್ನು ಅರ್ಪಣೆ ಮಾಡತಕ್ಕಂಥ ವ್ಯವಸ್ಥೆಗಳು ಕೂಡ ಅತಿ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ಮರಿಬೇಡಿ. ಬಟ್ಟೆ ವ್ಯಾಪಾರ ಅಥವಾ ರತ್ನಾಭರಣಗಳ ವ್ಯಾಪಾರ, ಬಂಗಾರದ ವ್ಯಾಪಾರ ಈ ವರ್ಷದಲ್ಲಿ ಅಧಿಕ ಪ್ರಮಾಣದಲ್ಲಿ ನನ್ನ ಟಾರ್ಗೆಟ್ ನಾನು ರೀಚ್ ಮಾಡಿದೆ ಅಂತಕ್ಕಂತಹ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಪಾಲಿಗೆ ಸಿಕ್ಕತ್ತೆ ಅಂತಕ್ಕಂಥದ್ದನ್ನು ಕೂಡ ಮರೆಯುವಂತಿಲ್ಲ. ಇನ್ನು ವಾಹನ ಅಥವಾ ಕಬ್ಬಿಣ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇಂಡಸ್ಟ್ರೀಸನ್ನು ನಡೆಸ್ತಕ್ಕಂಥವರು, ಇಂತಹ ವ್ಯಕ್ತಿಗಳು ಕೂಡ ಶುಭಪ್ರದವಾದಂಥ ವ್ಯವಸ್ಥೆಗಳನ್ನು ಪಡೆದುಕೊಳ್ತೀರಿ. ಆ ದಿನ ದುಡಿದು ಆ ದಿನ ತಿಂದೆ ಅಂತಕ್ಕಂತಹ ವ್ಯವಸ್ಥೆಗಳಲ್ಲಿ ಯಾರ್ಯಾರಿದ್ದೀರೋ ಶ್ರಮಜೀವಿಗಳು ಅಂಥವರಿಗೆ ಈ ವರ್ಷ ಲಾಭಪೂರಿತವಾದಂಥ ಅಂಶಗಳನ್ನು ಕೊಡುತ್ತೆ. ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಶುಭ ವ್ಯವಸ್ಥೆಗಳನ್ನು ಪಡೆದುಕೊಳ್ಳೋದಕ್ಕೆ ತೊಂದರೆಗಳಿಲ್ಲ. ಎಲ್ಲ ಥರದ ಅನುಕೂಲಗಳನ್ನು ಪಡೆದುಕೊಂಡು ದೀರ್ಘಕಾಲಿಕವಾಗಿರ್ತಕ್ಕಂಥ ಯೋಜನೆ ರೂಪಾಂತರವನ್ನು ಮಾಡಿಕೊಳ್ಳೋದಕ್ಕೆ ಗಣಪತಿಯ ಆರಾಧನೆ ಕೂಡ ಅಗತ್ಯ. ಹೇಳಿದಂತೆ ಸಂಕಷ್ಟರ ಮಹಾಗಣಪತಿ ವ್ರತಾಚರಣೆಯನ್ನು ಆರಂಭ ಮಾಡಿದರೆ ಅಥವಾ ಗಣ ಹವನದಲ್ಲಿ ಪಾಲ್ಗೊಂಡ್ರೆ ನಿಮ್ಮ ನೆಮ್ಮದಿ ಇಮ್ಮಡಿಯಾಗತ್ತೆ. ಸಾಂಸಾರಿಕ ಬದುಕಿನ ಸುಸೂತ್ರವಾದಂತಹ ವ್ಯವಸ್ಥೆಗಳನ್ನು ನಿಮ್ಮತ್ತ ಸೆಳೆದುಕೊಳ್ತೀರಿ. ಎಲ್ಲ ರೀತಿಯಾದಂತಹ ಪ್ರಗತಿಯು ಕೂಡ ನಿಮ್ಮದಾಗಲಿದೆ ಅಂತಕ್ಕಂಥ ಮಾತನ್ನು ಕೂಡ ಆಡುತ್ತಾ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೊಂದು ಸಂಚಿಕೆಯನ್ನು ಹೊತ್ತು ಮತ್ತೆ ಬರ್ತೀನಿ. ನಮಸ್ಕಾರ.